ನಮಸ್ತೆ ವೀಕ್ಷಕರೇ, ಅಮ್ಮನ ಅಡುಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಕುಕ್ಕುಂಬರ್ ಬೋಟ್ಸ್ ಮಾಡೋಣವಾ. ಇದು ಒಂದು ಹೊಸ ಸ್ನ್ಯಾಕ್ ರೆಸಿಪಿ, ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿನ್ನೋವಂಥ ಸ್ನ್ಯಾಕ್ ರೆಸಿಪಿ. ನಾವು ಇದಕ್ಕೆ ಈಗ ಕುಕ್ಕುಂಬರ್ ತೊಗೊಂಡಿದ್ದೀವಿ, ಆನಿಯನ್ ಸಣ್ಣದಾಗಿ ಕಟ್ ಮಾಡಿರೋ ಒಂದೆರಡು ಆನಿಯನ್ನು, ಕೊತ್ತಂಬರಿ ಸೊಪ್ಪು ಮತ್ತು ಒಂದು ದೊಡ್ಡ ಕ್ಯಾರೆಟು ಚೆನ್ನಾಗಿ ಸಣ್ಣಗೆ ತುರಿದುಕೊಂಡಿರೋದು ಮತ್ತು ಟೊಮೆಟೊ ಇಷ್ಟನ್ನು ನೀಟಾಗಿ ಹಾಕ್ಕೊಂಡು ಎಲ್ಲನೂ ಕಲಿಸ್ಕೊಳ್ಳೋಣ. ನಾವು ಪೇಪರ್ ಬೋಟ್ಸ್ ನೋಡಿದ್ದೀವಿ, ಇನ್ನೊಂದು ಬೋಟ್ಸ್ ನೋಡಿದ್ದೀವಿ. ಕುಕ್ಕುಂಬರ್ ಬೋಟ್ಸ್ ಹೆಂಗೆ ಮಾಡೋದು ಅಂತೀರಾ? ನೋಡಿ ಮಾಡಿ ತೋರಿಸ್ತೀನಿ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಹೊರಗಡೆ ಹೋಗಿ ಸ್ನ್ಯಾಕ್ ರೆಸಿಪಿ ತಿನ್ನೋದಕ್ಕಿಂತ ಇದು ತುಂಬಾ ಚೆನ್ನಾಗಿರುತ್ತೆ, ಮಜವಾಗಿರುತ್ತೆ. ಇದಕ್ಕೆ ನಾನು ಕ್ರಂಚಿನೆಸ್ಗೋಸ್ಕರ ಅಗಸೆ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವೀಟ್ ಚಟ್ನಿ, ಖಾರ ಚಟ್ನಿ ಸಹ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದು ತೋರಿಸೋದು ಮಿಸ್ ಆಗೋಗಿದೆ, ನೀವು ಹಾಕ್ಕೊಳ್ಳಿ. ಸ್ವೀಟ್ ಚಟ್ನಿ ಮತ್ತು ಖಾರ ಚಟ್ನಿ ರೆಸಿಪಿ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಖಾರದ ಪುಡಿ ಮತ್ತು ಪೆಪ್ಪರು, ಚಾಟ್ ಮಸಾಲ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಮತ್ತು ಈಗ ಕುಕ್ಕುಂಬರ್ನ ಹೀಗೆ ಅರ್ಧಕ್ಕೆ ಮಧ್ಯೆ ಕರೆಕ್ಟಾಗಿ ಕಟ್ ಮಾಡಿಕೊಂಡು ಅದರಲ್ಲಿರುವ ಒಳಗಡೆ ಇರೋ ಬೀಜಗಳನ್ನೆಲ್ಲ ತೆಗೆದಿಟ್ಕೊಳ್ಳೋಣ. ಅದನ್ನು ಸಹ ಯೂಸ್ ಮಾಡ್ಕೊಳ್ತೀವಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆ ಕುಕ್ಕುಂಬರ್ ಸೀಡ್ಸ್ ಸಹ ಇದಕ್ಕೇ ಹಾಕ್ಕೊಳ್ಳೋಣ. ನೋಡಿ, ಈಗ ಇದಕ್ಕೆ ಇನ್ನೊಂದು ನಿಂಬೆಹಣ್ಣಷ್ಟು ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಹುಳಿಗೋಸ್ಕರ, ತುಂಬ ಚೆನ್ನಾಗಿರುತ್ತೆ. ಸ್ವೀಟ್ ಚಟ್ನಿ ಮತ್ತು ಖಾರ ಚಟ್ನಿ ಹಾಕ್ಕೊಂಡ್ರು ಸಹ ನಿಂಬೆಹಣ್ಣು ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ಅದಕ್ಕಾಗಿ ನಾನು ಹಾಕ್ಕೊಂಡಿದ್ದೀನಿ. ಮತ್ತು ಸೌತೆಕಾಯಿ ಬೀಜಗಳನ್ನೆಲ್ಲ ಕಟ್ ಮಾಡಿರೋದು ಸಣ್ಣಕ್ಕೆ, ಅದು ಸಹ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೊಂಥರ ಬೋಟ್ ಥರ ಇರುತ್ತಲ್ವ, ಮಕ್ಕಳಿಗೆ ಸೌತೆಕಾಯಿ ತಿನ್ನಲ್ಲ ಅಂತನ್ನೋರಿಗೆ ಖಂಡಿತ ತುಂಬ ಇಷ್ಟ ಆಗುತ್ತೆ. ಇದರಲ್ಲಿ ಸೌತೆಕಾಯಲ್ಲಿ ಮಾಡಿದ್ದೀವಿ ಅಂತಂತ ತಕ್ಷಣಕ್ಕೆ ಗೊತ್ತಾಗಲ್ಲ. ಈ ಥರ ಎಲ್ಲ ಮಾಡಿ ಫಿಲ್ ಮಾಡಿಬಿಟ್ಟಿರ್ತೀವಲ್ವ, ಅವ್ರ ಎದುರಿಗಂತೂ ಮಾಡೋದಿರಲ್ವಲ್ಲ. ನಾವು ಮೊದಲೇ ಮಾಡಿಟ್ಬಿಟ್ಟಾಗ ಇದೇನು ಹೊಸ ಥರವಾಗಿದೆ ಅಂತಂದ್ಬಿಟ್ಟು ತಿಂದ ಮೇಲೆ ಒಂದು ಚೂರು ತಿಂದ ಮೇಲೆ ಅಮ್ಮ ನಂಗೆ ಇನ್ನೊಂದು ಸ್ವಲ್ಪ ಕೊಡಮ್ಮ, ಅಮ್ಮ ನಂಗೆ ಇನ್ನೊಂದು ಸ್ವಲ್ಪ ಕೊಡಮ್ಮ ಅಂತ ಕೇಳ್ತಾರೆ. ಒಂದು ಸೌತೆಕಾಯಿ ಆರಾಮಾಗಿ ಒಂದು ಮಗುನೇ ತಿಂದಾಕುತ್ತೆ. ಅದ್ರ ಮೇಲೆ ಸ್ವಲ್ಪ ಕಾಂಗ್ರೆಸ್ ಕಳೆ ಬೀಜ ಹೀಗೆ ಹಾಕ್ಕೊಳ್ಳೋಣ. ಅದು ಸ್ವಲ್ಪ ಕ್ರಂಚಿ ಆಗಿರುತ್ತಲ್ವ, ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಕ್ರಂಚಿನೆಸ್ ಬರ್ತಾ ಇದ್ದರೆ ನೋಡಿ. ಈಗ ಇದಕ್ಕೆಲ್ಲನೂ ಬೋಟ್ಸ್ಗೆಲ್ಲನೂ ಎಲ್ಲ ಇದನ್ನೆಲ್ಲ ತುಂಬಿಸ್ಕೊಂಡ್ಬಿಟ್ಟು, ನಾವು ಮಾಡಿರೋ ಮಸಾಲೆನೆಲ್ಲ ತುಂಬಿಸ್ಕೊಂಡ್ಬಿಟ್ಟು ಅದ್ರ ಮೇಲೆ ಕಡಲೆ ಬೀಜ ಹಾಕ್ಕೊಂಡು ತಿಂತಾಯಿದ್ರೆ ಮಜನೋ ಮಜಾ. ಹೊರಗಡೆ ಸ್ನ್ಯಾಕ್ಸೇ ಬೇಕಾಗಿಲ್ಲ, ಮನೆಯಲ್ಲಿ ಒಂದು 3-4 ಸೌತೆಕಾಯಿ ಇದ್ದರೆ ಆರಾಮಾಗಾಯಿತು. ಇಲ್ಲ 2 ಸೌತೆಕಾಯಿ 3 ಸೌತೆಕಾಯಿ ಇದ್ದರೂ ಸಹ ಫುಲ್ ಎಲ್ಲ ಖಾಲಿಯಾಗೋಗುತ್ತೆ. ಮತ್ತು ಇನ್ನೊಂದು ದಿವಸ ನಾನು 4-5 ಸೌತೆಕಾಯಿ ಇದ್ದರೂ ಇಟ್ಕೋಬೇಕಿತ್ತಪ್ಪ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಸೌತೆಕಾಯಿನೂ ಫಿಲ್ ಮಾಡ್ಕೊಂಬಿಡೋಣ. ಅದರ ಮೇಲೆ ಒಂದು ಸ್ವಲ್ಪ ಸೇವೆ ಉದುರಿಸ್ಕೊಂಡ್ರೆ ಆಯಿತು. ಸೌತೆಕಾಯಿ ನೀರಿನ ಅಂಶ ಇರುತ್ತಲ್ವ, ಬೇಸಿಗೆ ಆಗಲಿ ಮಳೆಗಾಲ ಆಗಲಿ ಚಳಿಗಾಲ ಆಗಲಿ ಸೌತೆಕಾಯಿ ತಿನ್ನೋದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಈಗ ಮಕ್ಕಳೆಲ್ಲನೂ ನನಗೆ ಅದು ಬೇಡ ಇದು ಬೇಡ ಅಂತಂತೆಲ್ಲ ಹೇಳ್ತಾರಲ್ವ. ನಾವು ಈ ಥರ ಎಲ್ಲ ತರಕಾರಿ, ಹಸಿ ತರಕಾರಿ ಎಲ್ಲ ಸೇರುತ್ತೆ ಅವ್ರಿಗೆ, ಎಲ್ಲ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ಸಿಗುತ್ತೆ ಅಲ್ವಾ ಅವ್ರ ದೇಹಕ್ಕೆ. ಹಾಗಾಗಿ ನಾವು ಈ ಥರ ಮಾಡಿಕೊಡೋದು ತುಂಬ ಒಳ್ಳೆಯದು. ನಾನು ಮಾಡಿರೋ ಈ ಕುಕ್ಕುಂಬರ್ ಬೋಟ್ಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.